ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇದು ಬಂದು ಹೊಸ ವರ್ಷದ ಮಂಡೇ ವ್ಲಾಗ್. ನಾವು ಟೆಂಪಲ್ಗೆ ಹೋದ್ವಿ. ನಾನು ನನ್ನ ಮಗಳು ಈವ್ನಿಂಗ್ 7 o'clock ಆಗಿತ್ತು. ಹೊಸ ವರ್ಷದ ದಿನ ಟೆಂಪಲ್ಗೆ ಹೋಗಿ ಎಲ್ಲಿಗೆ ಹೋದ್ರೂ ಟೆಂಪಲ್ಗೆ ಹೋಗಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ದೂರ ಎಲ್ಲೂ ಹೋಗಲಿಲ್ಲ. ನಮ್ಮ ಮನೆ ಹತ್ರನೇ ಒಂದು ಪಂಚಮುಖಿ ಗಣೇಶ ಟೆಂಪಲ್ ಅಂತ ಇದೆ. ನಾನು 2 roads ಅಷ್ಟೇ. ಸೊ ನಾನು ಅವಳು ಹೋಗಿ ಬಂದ್ವಿ. ಈ 2024 ಚೆನ್ನಾಗಿರಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನೆಕ್ಸ್ಟ್ ನಾವು ಕೇಕೆಲ್ಲ ಕಟ್ ಮಾಡಿರಲಿಲ್ಲ. ಸೊ ಆ ಸೆಲೆಬ್ರೇಷನ್ ಇತ್ತು, ಮನೇಲಿ ಮಾಡಬೇಕಿತ್ತು. ಮನೆಗೆ ಬರೋವಾಗ ಆನ್ ದ ವೇ ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಕ್ರಿಶ್ಚಿಯನ್ ಇದ್ದಾರೆ. ಅವರು ಆಲ್ಮೋಸ್ಟ್ 10 ಡೇಸಿಂದ ಡೆಕೋರೇಷನ್ನ ಮಾಡಿದ್ದಾರೆ. ಹಾಗೆ ಇದೆ ಡೆಕೋರೇಷನ್, ಚೆನ್ನಾಗಿ ಮಾಡಿದರು. ನನ್ನ ಮಗಳನ್ನ ಡೈಲಿ ವಾಕ್ ಕರ್ಕೊಂಡು ಹೋಗ್ತಾಯಿದ್ದೆ ನಾನು. ಅವಾಗ ಡೈಲಿ ಇದನ್ನು ನೋಡ್ಕೊಂಬರ್ತಾಯಿದ್ದೆ. ಸೊ ಹಾಗೆ ಒಂದು ಕ್ಲಿಪ್ ಹಾಕಿದ್ದೀನಿ. ಚೆನ್ನಾಗಿ ಮಾಡಿದರು ಇದನ್ನು. ಸೊ ನೆಕ್ಸ್ಟ್ ನಾನು ಕೇಕ್ ತಂದಿದ್ದೆ. ನಾವು ಕೇಕೆಲ್ಲ ಮಾಡೋ ಜೋಶ್ ಇಲ್ಲ, ಇವಾಗ ಕಟ್ ಮಾಡೋ ಜೋಶ್ ಇಲ್ಲ. ಬಟ್ ಮಗು ಇರುವಾಗ ಇದೆಲ್ಲ ಮಾಡಿಲ್ಲ ಅಂದರೆ ಏನು ಖುಷಿ ಇರುತ್ತೆ ಹೇಳಿ. ಅದಕ್ಕೋಸ್ಕರ ಒಂದು ಕೇಕ್ ತೊಗೊಂಡು ಬಂದಿದ್ದೆ. ಇಲ್ಲಿರೋ ಗೊಂಬೆ ಬಂದು ನನ್ನ ಮಗಳು ಫೇವ್ರೇಟ್ ಗೊಂಬೆ. ಅದು ಸೇಮ್ ಮಗು ಥರನೇ, ಹುಡುಗಿ ಥರನೇ ಇದೆ ಅದು. ಸೊ ಹಾಗೆ ಅದನ್ನೊಂದು ಕೂರಿಸ್ಬಿಟ್ಟು ಕೇಕ್ ಮುಂದೆ ಇಡೋ ಥರ ಒಂದು ವೀಡಿಯೋ ಮಾಡಿಕೊಂಡೆ. ಅವಳ ಫೇವ್ರೇಟ್ ಗೊಂಬೆ ಅದು. ಸೊ ನೆಕ್ಸ್ಟ್ ಅವಳೇನು ಅಂದ್ಕೊಂಡಿದ್ದಾಳೆ ಅಂದರೆ, ಅವಳಿಗೆ ಹೊಸ ವರ್ಷ ಹಿಂಗೆ ಸೆಲೆಬ್ರೇಟ್ ಮಾಡ್ತಾರೆ ಇದೆಲ್ಲ ಗೊತ್ತಿಲ್ಲ ಅವಳಿಗೆ. ಅವಳಿಗೇನೆಂದರೆ ಅವಳ ಬರ್ಡೇ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಸೊ ಹ್ಯಾಪಿ ಬರ್ಡೇ ಅಂತ ಕ್ಲ್ಯಾಪ್ ಮಾಡ್ಕೊತಾ ಇತ್ತು ಅದೇನೇ. ಸೊ ಅವಳಿಗೆ ಈ ಥರ ಎಲ್ಲ ಖುಷಿ. ಆ್ಯಕ್ಚುಲಾಗಿ ಕ್ಯಾಂಡಲ್ಸ್ ಇರಲಿಲ್ಲ, ನಾನೇ ಬೇಕು ಅಂತ ಮತ್ತೆ ತರಿಸ್ದೆ ಕ್ಯಾಂಡಲ್ಸ್ನ. ಮಕ್ಕಳು ಖುಷಿನೇ ನಮಗೆ ಇಂಪಾರ್ಟೆಂಟ್ ಅಲ್ವಾ, ನಾವೇನೇ ಇದು ಮಾಡಿದ್ರೂ. ಸೊ ಅವಳು ನೋಡಿ ಎಷ್ಟು ನಗ್ತಾ ಇದ್ದಾಳೆ, ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಅಂತ. ನನ್ನ ಬರ್ಡೇ ಮಾಡ್ತಾಯಿದ್ದಾರೆ ಅನ್ನೋ ಥರ ಫೀಲ್. ಅದಕ್ಕೆ ಹೊಸ ವರ್ಷ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅವಳಿಗೆ. ಸೊ ನೆಕ್ಸ್ಟ್ ದೊಡ್ಡವಳಾದಮೇಲೆ ಈ ವಿಡಿಯೋ ನೋಡಿದ್ರೆ ಅವಳಿಗೆ ಅನಿಸುತ್ತೆ, ಓ ನ್ಯೂ ಇಯರ್ ನನ್ನ ಬರ್ಡೇ ಅಂದ್ಕೊಂಡಿದ್ದೀನಿ ಅಂತ. ಸೊ ಇದೆಲ್ಲ ಒಂದು ಮೆಮೊರೀಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಆ್ಯಕ್ಚುಲಾಗಿ ನ್ಯೂ ಇಯರ್ ಅನ್ನೋದಕ್ಕಿಂತ ಅವಳ ಬರ್ಡೇ ಅನ್ನೋ ಥರನೇ ಆಯಿತು ಅದು ಸೆಲೆಬ್ರೇಷನ್. ಸೊ ತುಂಬ ಹ್ಯಾಪಿಯಾಗಿದ್ಲು. ಸೊ ಅವಳ ಖುಷಿನೇ ನಮ್ಗೆ ಖುಷಿ ಅಲ್ವಾ. ಸೊ ಮಕ್ಕಳು ನಮ್ಮ ಮುಂದೆ ಖುಷಿಯಾಗಿದ್ದರೆ ಅದು ಚೆಂದ, ನೋಡೋದಕ್ಕೂ ನೆಮ್ಮದಿ ಅನಿಸುತ್ತೆ. ಸೊ ಕೇಕ್ ಅವಳು ಇದು ಕ್ಯಾಂಡಲ್ನ ಆರಿಸ್ತಾ ಇದ್ದೀವಿ, ಅದು ಆರ್ತಾ ಇಲ್ಲ, ಅದು ಮತ್ತೆ ಹಾಗೆ ಬರ್ತಾಯಿದೆ. ಕ್ಯಾಂಡಲ್ ಇರೋದೇ ಆ ಥರ ಅಂತೆ. ಮತ್ತು ನಾವು ಮನೆಯಲ್ಲಿ ಇಲ್ಲಿ ನನ್ನ ಫ್ಯಾಮಿಲಿ ಎಲ್ಲ ನೀವು ನೋಡ್ಬೋದು. ನಾವಿರೋದು ಅತ್ತೆ ಮಾವ ಮತ್ತು ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು. ನಮ್ಮ ಮಾವ ಅವರ ತಾಯಿನೂ ನಮ್ಮ ಜೊತೆನೇ ಇದ್ದಾರೆ, ಅಜ್ಜಿ. ಸೊ ನಾವು ಟೋಟಲಾಗಿ 6 ಮೆಂಬರ್ಸ್ ಇದ್ದೀವಿ ಫ್ಯಾಮಿಲಿನಲ್ಲಿ. ಇನ್ನೊಬ್ಬರು ಇರೋದು ಅವರು ನಮ್ಮ ಕಝಿನ್ ಆಗಬೇಕು. ಸೊ ಅವ್ರು ಅವತ್ತು ಮನೆಗೆ ಬಂದಿದ್ದರು. ಸೊ ಅವರು ವೀಡಿಯೋದಲ್ಲಿದ್ದಾರೆ. ಸೊ ನೆಕ್ಸ್ಟ್ ಇದು ಕ್ಯಾಂಡಲ್ನ ನಾನು ಹಚ್ಚೋದಕ್ಕೆ ಭಯ. ಯಾಕಂದರೆ ತುಂಬ ವೀಡಿಯೋಸ್ ನೋಡಿದ್ದೀನಿ, ಇದರಲ್ಲಿ ಏನೇನೋ ಒಂಥರ ಬ್ಲಾಸ್ಟ್ ಆಗೋದೆಲ್ಲ ಆಗಿದೆ ನೋಡಿ. ಆದ್ರೂ ನೋಡಿ ಹೆಂಗಾಯ್ತದು. ಸೊ ನಾನು ದೂರ ನಿಂತ್ಕೊಂಡು ಹಚ್ಚಿದೆ, ಒಳ್ಳೇದಾಯಿತು ಅನ್ನಿಸ್ಬಿಡ್ತು ನನಗೆ. ನೆಕ್ಸ್ಟ್ ಅವಳು ಕೇಕ್ ಕಟ್ ಮಾಡ್ತಾ ಇದ್ದಾಳೆ, ಅವರಪ್ಪ ಮಾಡಿಸ್ತಾ ಇದ್ದಾರೆ. ಅವಳು ಬರ್ಡೇ ಅಂದ್ಕೊಂಡು ಕೇಕ್ ಕಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ. ಬಟ್ ಅವಳ ಗಮನ ಎಲ್ಲ ಕೇಕ್ ಮೇಲೆ ಇದೆ, ಯಾವಾಗ ತಿಂತೀನಿ ಅಂತ. ಕಟ್ ಮಾಡೋಕ್ಕೂ ಮುಂಚೆನೇ ಅವಳಿಗೊಂಥರ ಕ್ಯೂರಿಯಾಸಿಟಿ, ತಿನ್ಬಿಡೋಣ ಅನ್ನೋ ಥರ. ಆಮೇಲೆ ಎಲ್ಲರಿಗೂ ಕೇಕ್ ತಿನ್ನಿಸು ಅಂದರೆ ಅಳ್ತಾ ಇದ್ದಾಳೆ, ಫಸ್ಟ್ ನಾನು ತಿನ್ನಬೇಕು ಅನ್ನೋ ಥರ. ಸೊ ನೋಡಿ ಬೆರಳಲ್ಲೆಲ್ಲ ಹಾಕ್ಕೊಂಡು ಬಾಯಿಗೆ ತಿಂತಾ ಇದೆ. ಅದು ನಾವು ಆ್ಯಕ್ಚುಲಿ ಅವಳಿಗೆ ಚಾಕ್ಲೇಟ್, ಸ್ವೀಟ್ಸ್ ಆ ಥರದ್ದು ಏನೂ ರೂಢಿ ಮಾಡಿಲ್ಲ. ಬರೀ ಡ್ರೈ ಫ್ರೂಟ್ಸ್, ನಟ್ಸ್ ಇಂಥದ್ದು ಕೊಡ್ತೀವಿ. ಮಕ್ಕಳು ಈ ಥರ ಸ್ವೀಟ್, ಹೊರಗಿನ ಫುಡ್ ಎಲ್ಲ ತಿಂದರೆ ಮನೆಯಲ್ಲಿ ಊಟ ತಿಂಡಿ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾವು ಇನ್ನೂ ಅವಳಿಗೆ ಏನನ್ನೂ ಅಭ್ಯಾಸ ಮಾಡಿಲ್ಲ. ಈಗ ಅವಳು 1 year 8 months ಅಲ್ವಾ. ಆಫ್ಟರ್ 2.5 years ಮೇಲೆ ಕೊಡೋಣ ಅಂತ. ಅವಳನ್ನು ನೋಡೋಕ್ಕೆ ಯಾರಾದರೂ ಮನೆಗೆ ಬಂದರೆ ಮಾತ್ರ ಅವರು ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಆ ಥರ ಏನಾದರೂ ತರ್ತಾರೆ. ಅದನ್ನು ನಾನು ಕೊಡೋದಿಲ್ಲ ಅವಳಿಗೆ. ಅವಳು ನೋಡಿಬಿಟ್ರೆ ಮುಗೀತು, ಇನ್ನು ಅದನ್ನು ಕೊಡು ಅಂತ ಹಿಂಸೆ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ನಾವೇನೂ ತೋರಿಸೋದು ಇಲ್ಲ. ತಂದ್ರೂ ಹಾಗೆ ಮುಚ್ಚಿಟ್ಬಿಡ್ತೀನಿ ನಾನು. ಅವರು ಆ ಥರ ಜಂಕ್ ಫುಡ್ಸ್ಗೆ, ಈ ಥರ ಸ್ವೀಟ್ಸ್ಗೆ, ಚಾಕ್ಲೇಟ್ಸ್ಗೆಲ್ಲ ಅಡಿಕ್ಟ್ ಆದರೆ ಈ ಬೇರೆ ಏನೂ ತಿನ್ನೋದಿಲ್ಲ, ಅದೇ ಬೇಕು ಅಂತ ಹಠ ಮಾಡ್ತಾರೆ. ಸೊ ನೆಕ್ಸ್ಟ್ ನನಗೆ ತಿನ್ನಿಸು ಅಂದರೆ ಇಲ್ಲ ಅಂತ ಅವಳೇ ಸ್ಪೂನ್ ಬಾಯಿಗೆ ಹಾಕ್ಕೊತಿದ್ದಾಳೆ. ಹಾಗೆ ನಾನು ಅವಳಿಗೊಂದು ಚಾಕ್ಲೇಟ್ ಚಿಪ್ ಕೈ ಕೊಟ್ಬಿಟ್ಟು ಕುತ್ಕೊಳ್ಳೋಣ ಸುಮ್ಮನೆ, ಆವಾಗಾದರೆ ಸುಮ್ಮನೆ ಇರ್ತಾಳೆ ಅಂತ ನಾನೊಂದು ಕೊಟ್ಟೆ ಪೀಸ್ ಅವಳಿಗೆ.
ಸೊ ನೆಕ್ಸ್ಟ್ ನಾವು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು ಲೂಲು ಮಾಲ್ಗೆ. ಆ್ಯಕ್ಚುಲಿ 10:30 ಶೋಗೆ ಕಾಟೇರ ಮೂವಿಗೆ ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿಗೆ ನಾನು ನಮ್ಮ ಅತ್ತೆ ಮತ್ತು ಅದೇ ಕಸಿನ್ ಅಂತ ಹೇಳಿದ್ನಲ್ಲ ಅವರು, ನನ್ನ ಹಸ್ಬೆಂಡ್, ವೈನಿದೆ ಇಷ್ಟು ಜನನೂ ಹೋದ್ವಿ. ಇವಳು ಮೂವಿ ನೋಡ್ತಾಳೋ ಇಲ್ವೋ, ನಮಗೂ ನೋಡೋಕ್ಕೆ ಬಿಡ್ತಾಳೋ ಇಲ್ವೋ, ಗಲಾಟೆ ಮಾಡ್ತಾಳೆ ಅಂದ್ಕೊಂಡೇ ಹೋದ್ವಿ. ಲೂಲು ಮಾಲ್ ವ್ಯೂ ಎಲ್ಲ ಹಾಗೆ ಹಾಕಿದ್ದೀನಿ. ನಂಗೆ ಆ್ಯಕ್ಚುಲಿ ಈ ಮಾಲ್ ಇಷ್ಟ ಏನಕ್ಕಂದರೆ ಗೇಮ್ಸ್ ತುಂಬ ಚೆನ್ನಾಗಿದೆ. ಸೊ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಗೇಮ್ಸ್ ಆಡೋದಕ್ಕೆ ಈ ಈ ಮಾಲ್ನ ನಾನು ಪ್ರಿಫರ್ ಮಾಡ್ತೀನಿ. ಸೊ ಶಾಪಿಂಗೆಲ್ಲ ಹೋದರೆ ಅಷ್ಟಕ್ಕಷ್ಟೇ ಎಲ್ಲ ಥರದ್ದು ಇದೆ. ಬಟ್ ಓಕೆ ಬಟ್ ಗೇಮ್ಸಲ್ಲಿ ತುಂಬ ಚೆನ್ನಾಗಿದೆ. ಸೊ ಮತ್ತು ಗೇಮ್ಸ್ ಆಡೋದಕ್ಕೆ ಇಲ್ಲಿ ಏನಂತಾರೆ ಅದನ್ನು ರೀಚಾರ್ಜ್ ಟೈಪ್ ಏನೋ ಸಮಥಿಂಗ್ ಇದೆ, ಅದಿಷ್ಟು ಮಂತ್ಗೆ ಅಂತ. ಸೊ ಅದನ್ನು ಅಷ್ಟೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಗೇಮ್ ಆಡೋಕ್ಕೆ ಹೋಗೋಕ್ಕೂ ಮುಂಚೆ. ಸೊ ಹಾಗೆ ಅವಳಿಗೆ ಗೇಮ್ಸ್ ಎಲ್ಲ ತೋರಿಸ್ಕೊಂಡು, ಇಲ್ಲೊಂದೇನೋ ಮರದಲ್ಲಿ ಮಂಕಿ ಟೈಪ್ ಏನೋ ಮಾಡಿದರು, ಅದನ್ನು ತೋರಿಸ್ಕೊಂಡು ಹೋದ್ವಿ. ನಮ್ಮ ಶೋ ಇದ್ದಿದ್ದು 10:30ಗೆ. ಸೊ ನೈಟ್ ಅಲ್ವಾ, ಇವಳು ನೋಡ್ತಾಳೋ ಇಲ್ವೋ, ಮಲ್ಕೊಂಡ್ಬಿಡ್ತಾಳೆ ಇಲ್ಲಾಂದರೆ ಸೌಂಡಿಗೆ ಎದ್ದು ಬಿಡ್ತಾಳೆ ಅಂದ್ಕೊಂಡು. ಇವಳಿಗೆ ನಾನು ಹೇಳಿದೆ ಅಲ್ಲ ಲಾಸ್ಟ್ ವೀಡಿಯೋದಲ್ಲಿ, ಈ ಥರ ಓಡಾಡೋದು ಸುತ್ತಾಡೋದು ಅಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಆರಾಮಾಗಿ ಹೋಗ್ತಿದ್ದಾಳೆ. ಅವಳು ಮಲ್ಕೊಂಡ್ಬಿಟ್ಟಿಲ್ಲ ಆ್ಯಕ್ಚುಲಾಗಿ, ನಾವೇ ಎದ್ದೇಳಿಸಿದ್ವಿ ಅವಳನ್ನ ನೋಡಲಿ ಇದೆಲ್ಲ ಅಂತ. ಸೊ ಎದ್ದಿದ್ದು 2 ಮಿನಿಟ್ಸ್ಗೆಲ್ಲ ಈ ಥರ ಆರಾಮಾಗಿ ಓಡಾಡಿಕೊಂಡು ವ್ಯೂ ನೋಡ್ಕೊಂಡು ನಮ್ಮ ಜೊತೆ ಬರ್ತಾಯಿದ್ದಾಳೆ. ಅವಳೇನು ಅಳ್ಳೇ ಇಲ್ಲ. ಆಲ್ಮೋಸ್ಟ್ ಎಷ್ಟು ಗೊತ್ತಾ, 1:30ವರೆಗೂ ನೋಡಿದ್ದಾಳೆ ಮೂವಿನ. ಅದು 2 o'clockಗೆ ಮುಗೀತು ಶೋ. ಸೊ ಇನ್ನೇನು ಮುಗಿಯೋಕ್ಕೆ ಒಂದು ಹಾಫ್ ಆನ್ ಅವರ್ ಇದೆ ಅನ್ನಂಗೆ ಅಷ್ಟೇ ಅವಳು ಮಲ್ಕೊಂಡಿದ್ದು. ಆರಾಮ್ಸೆ ನೋಡ್ತಾ ಕೂತಿದ್ಲು. ಸ್ವಲ್ಪ ಪಾಪ್ಕಾರ್ನ್ ಕೊಟ್ವಿ, ಆರಾಮಾಗಿ ತಿನ್ಕೊಂಡು ಚಿಲ್ ಮಾಡ್ಕೊಂಡು ಮಜಾ ಮಾಡಿದ್ಲು. ಸೊ ನನ್ನ ಮಗಳು ಈ ವಿಷಯದಲ್ಲೆಲ್ಲ ತುಂಬ ಇಷ್ಟ ಆಗ್ತಾಳೆ ನನಗೆ. ಅವಳ ಆ ಥರ ಎಲ್ಲ ಹಿಂಸೆನೇ ಕೊಡೋದಿಲ್ಲ. ಬಟ್ ನಾನು ಮನೆಯಲ್ಲಿತ್ತು ಅಂದರೆ ಅಮ್ಮ ಅಮ್ಮ ಅಂತ ನನ್ನ ಜೊತೆನೇ ಇರಬೇಕು ಅವಳು. ಸೊ ನಾನಿಲ್ಲ ಅಂದರೆ ಮನೆಯಲ್ಲೂ ಆರಾಮಾಗಿರ್ತಾಳೆ. ಈ ಥರ ಎಲ್ಲರೂ ಆಚೆ ಹೋದ್ರೂ ನಮಗೆ ಹಿಂಸೆ ಮಾಡಲ್ಲ ಅವಳು, ಆರಾಮಾಗಿರ್ತಾಳೆ. ಕೆಲವೊಂದು ಮಕ್ಕಳುಗಳು ತುಂಬ ಹಿಂಸೆ ಕೊಡ್ತವೆ, ಅಳೋದು ಆ ಥರ ಎಲ್ಲ ಮಾಡ್ತಾರೆ. ಅವಳೇನೂ ಮಾಡಲಿಲ್ಲ ಆ ಥರ. ಸೊ ಇದೆಲ್ಲ ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಮಗಳದು. ನೋಡಿ ಅವಳು ಹೇಗೆ ಬರ್ತಾಯಿದ್ದಾಳೆ, ಹೇಗೆ ಎಂಜಾಯ್ ಮಾಡ್ತಿದ್ದಾಳೆ ಅಂತ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗೆ ಮೂವಿನೂ ಕೂಡ ಅವಳು ನೀಟಾಗಿ ನೋಡಿದ್ಲು, ಎಲ್ಲೂ ಡಿಸ್ಟರ್ಬ್ ಮಾಡಲಿಲ್ಲ, ನಮಗೂ ಮಾಡಲಿಲ್ಲ, ಅವಳು ಡಿಸ್ಟರ್ಬ್ ಆಗಲಿಲ್ಲ. ಎಂಡಿಂಗಲ್ಲೇನೋ ಮಲ್ಕೊಂಬಿಟ್ಲು, ಅವಳಿಗೆ ನಿದ್ದೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ, ಆ ಟೈಮಲ್ಲಿ ಮಲ್ಕೊಂಬಿಟ್ಲು ಅವಳು. ಸೊ ನೆಕ್ಸ್ಟ್ ನಾವು ಅಲ್ಲೇ ಸ್ವಲ್ಪ ಒಳಗಡೆ ಫೋಟೋಶೂಟ್ ಎಲ್ಲ ಫೋಟೋ ಸೆಷನ್ ಎಲ್ಲ ಎಲ್ಲೋದ್ರೂ ಫೋಟೋ ಸೆಷನ್ ಇದ್ದೇ ಇರುತ್ತೆ ಬಿಡಿ. ಆಗಲೇ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ನಾವು ಊಟ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಹೋಗಿದ್ವಿ, ಹೊರಗೆಲ್ಲೂ ಮಾಡಲಿಲ್ಲ. ನಾವು ರಿಟರ್ನ್ ಆಗೋ ಅಷ್ಟರಲ್ಲಿ ಮೂವಿ ಎಲ್ಲ ಮುಗಿಸ್ಕೊಂಡು ಟೈಮ್ ಬಂದು ಆಲ್ಮೋಸ್ಟ್ 2:30 to 3 o'clock ಆಗಿತ್ತು. ಇದು ಮೂವಿ ಬಂದು 3 hours ಏನೋ ಇದೆ ಅಂದ್ಕೊತೀನಿ. ಸೊ ತುಂಬ ಲಾಂಗ್ ಇದೆ. ಮೂವಿನೂ ಅಷ್ಟೇ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸೊ ಎಲ್ಲರೂ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೋಗಿ ನೋಡ್ಬೋದು ಮೂವಿನ. ಸೊ ನನಗಿಷ್ಟ ಆಯಿತು ಪರ್ಸ್ನಲಿ. ದರ್ಶನ್ ತುಂಬ ದಿನದ ಮೇಲೆ ಮೂವಿ ಮಾಡಿರೋದು. ಸೊ ಚೆನ್ನಾಗಿದೆ ಮೂವಿ ಅನ್ನಿಸ್ತು. ಕೆಲವೊಂದು ಇನ್ಫಾರ್ಮೇಷನ್ ಇದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳ್ತೀನಿ. ಸೊ ಹಾಗೆ ಸ್ವಲ್ಪ ಫೋಟೋಸ್ ಕೂಡ ಶೇರ್ ಮಾಡಿದ್ದೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಯಾವುದು ಏನು ಅಂತ ನನ್ನ ಮುಂದಿನ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ.